ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿ ಪ್ರದಾಯ ಜ್ಞಾನ ಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿದದಾಯ ನಮೋ ನಮಸ್ತೆ. ಬ್ರಹ್ಮಣ ಪರಮಾ ಭಕ್ತಿ ಸರ್ವೇಭ್ಯ ಪರಮಸ್ತತಃ. ಕೇಳಿಸ್ತದನ ಎಲ್ಲರಿಗೂ? ಅದೇ ಬ್ರಹ್ಮಣ ಪರಮಾ ಭಕ್ತಿ ಸರ್ವೇಭ್ಯ ಪರಮಸ್ತತಃ ಇತ್ಯಾದೀನಿ ಚ ವಾಕ್ಯಾನಿ ಪುರಾಣೇಶು ಪೃಥಕ್ ಪೃಥಕ್. ಎಲ್ಲ ಪುರಾಣಗಳಲ್ಲಿ ಪ್ರತ್ಯೇಕವಾಗಿ ಶ್ರೇಷ್ಠವಾದ ಭಕ್ತಿ, ಎಲ್ಲರಕ್ಕಿಂತಲೂ ಶ್ರೇಷ್ಠವಾದ ಭಕ್ತಿ ಅದು ಬ್ರಹ್ಮದೇವರಿಗೇನೆ. ಸರ್ವೇಭ್ಯ ಎಲ್ಲರಕ್ಕಿಂತಲೂ ಪರಮ ಶ್ರೇಷ್ಠವಾದ ಭಕ್ತಿ ಪರಮಾಭಕ್ತಿ ಬ್ರಹ್ಮಣ ಬ್ರಹ್ಮದೇವರಿಗೆ ಅಂತ ವಾಕ್ಯಗಳಲ್ಲಿ, ಪುರಾಣ ವಾಕ್ಯಗಳಲ್ಲಿ ಪ್ರತ್ಯೇಕವಾಗಿ ಹೇಳಿದ್ದಾರೆ. ನಾವು ನೀವು ಮಾಡುವ ಭಕ್ತಿಕ್ಕಿಂತಲೂ ಬ್ರಹ್ಮದೇವರು ಮಾಡುವ ಏನು ಭಕ್ತಿ ಇದೆ ಅದು ಪರಮಶ್ರೇಷ್ಠವಾದ ಭಕ್ತಿ. ಅವರು ಮಾಡುವಷ್ಟು ಭಕ್ತಿ ನಾವು ನೀವು ಯಾರೂ ಮಾಡೋದಿಲ್ಲ. ಇನ್ನ ಗುರುಗಳ ಲಕ್ಷಣವನ್ನು ಹೇಳ್ತಾರೆ. ಗುರುಗಳು ಅಂದ್ರೆ ಹೇಗಿರಬೇಕು, ಹೇಗಿದ್ರೆ ಅವರು ಗುರುಳಾಗ್ತಾರೆ. ಮುಂದೆ ಆ ಗುರುವಿನ ಲಕ್ಷಣ ಇದು ಹಿಂದೆ ಸುಮಧ್ವಿಜಯದಲ್ಲಿಯೂ ಬಂದಿದೆ. ಸುಮಧ್ವಿಜಯದಲ್ಲಿಯೂ ಕೂಡ ಈ ಗುರುಗಳ ಲಕ್ಷಣ ಬಂದಿದೆ. ಅಲ್ಲಿಯೂ ನಾನು ನಿಮಗೆ ಹೇಳಿದ್ದೆ, ಪರಿಸಿದ್ದೆ. ಈಗ ಇಲ್ಲಿಯೂ ಕೂಡ ಮತ್ತೆ ನಾನು ನಿಮಗ ಅಂದರೆ ಷಣ್ಣವತ್ಯಂಗುಲೋ ಯಸ್ತು ನೆಗ್ರೋಧ ಪರಿಮಂಡಲ ಸಪ್ತಪಾದ ಚತುರ್ಹಸ್ತೋ ದ್ವಾತ್ರಿಂಶಲ್ ಲಕ್ಷಣೈರಿತಃ. ದೇಹದ 32 ಲಕ್ಷಣಗಳನ್ನ ಹೇಳಿದ್ದಾರೆ. ದೇಹದ 32 ಲಕ್ಷಣಗಳನ್ನ ಹೇಳಿದ್ದಾರೆ. ಆ 32 ಲಕ್ಷಣಗಳು ಉಳ್ಳವರು ಯಾರೋ ಅವರು ಗುರುಗಳು ಅಂತ. ಆ ಷಣ್ಣವತ್ಯಂಗುಲೋ ಯಸ್ತು ನೆಗ್ರೋಧ ಪರಿಮಂಡಲ. ಷಣ್ಣವತಿ ಅಂದ್ರ 96 ಅಂಗುಲ ಪರಿಮಿತವಾದ ದೇಹದ ಎತ್ತರ ನೆಗ್ರೋಧ ಪರಿಮಂಡಲ ಅಂತದ್ರಿ. ಆ ನೆಗ್ರೋಧ ಪರಿಮಂಡಲ ಅನ್ನೋ ಶಬ್ದಕ್ಕೆ 48 ಅಂಗುಲದಷ್ಟು ಅಂತ. 96 ಅಂಗುಲದಷ್ಟು ಎತ್ತರ, 48 ಅಂಗುಲದಷ್ಟು ಉದರದ ಸುತ್ತಳತೆ, 7 ಪಾದಗಳಷ್ಟು ಎತ್ತರ, 32 ಲಕ್ಷಣಗಳುಳ್ಳವರು ಯಾರೋ ಅವರು ಉತ್ತಮರಾಗಿರ್ತಕ್ಕಂಥವ್ರು ಅಂತ. ಷಣ್ಣವತಿ ಅಂದ್ರೆ 96. ಇದ್ರದೆಲ್ಲ ನಾನು ಚಾರ್ಟ್ ಮಾಡಿ ಎಲ್ಲ ಮಾಡಿ ಹಾಕ್ತಾ ಇದ್ದೇನೆ. ಅಂದ್ರೆ 96 ಅಂಗುಲದಷ್ಟು ಎತ್ತರ ಇರಬೇಕು. ಉದರದ ಸುತ್ತು ಅಳತೆ 48. ನೆಗ್ರೋಧ ಅನ್ನೋ ಶಬ್ದಕ್ಕೇನೆ 48 ಅಂತ ಅರ್ಥವನ್ನು ಮಾಡ್ತಾರೆ. ಹೊಟ್ಟೆಯ ಸುತ್ತಳತೆ. ಆಮೇಲೆ 7 ಪಾದಗಳಷ್ಟು ಎತ್ತರ ಅಂತ ಒಂದು ಹೇಳ್ತಾರೆ. ಇವೆಲ್ಲ ಒಂದೇ ಅರ್ಥವನ್ನು ಹೇಳಿಕೊಡುವ ವಿಷಯ ಅಂತ ಮುಂದುವರಿತಾರೆ. ಷಣ್ಣವತ್ಯಂಗುಲ, ಸಪ್ತಪಾದ, ಚತುರ್ಹಸ್ತ ಇವು ಮೂರೂ ಕೂಡ ದೇಹದ ಒಟ್ಟು ಎತ್ತರವನ್ನು ಹೇಳಿಕೊಡ್ತಕ್ಕಂತಹದ್ದು ಅಂತ. ಆಮೇಲೆ 32 ಲಕ್ಷಣಗಳು ಅಂತ ದೇಹದ್ದು ಹೇಳ್ತಾರೆ. ಆ 32 ಲಕ್ಷಣಗಳು ಅಂದರೆ ಅದರೊಳಗೆ 5 ದೀರ್ಘವಾಗಿರಬೇಕು. ದೇಹದ ಅವಯವಗಳಲ್ಲಿ 5 ಭಾಗ ದೀರ್ಘವಾಗಿರಬೇಕು, 5 ಭಾಗ ಸೂಕ್ಷ್ಮವಾಗಿರಬೇಕು. ಆಮೇಲೆ 7 ಭಾಗ ಕೆಂಪಾಗಿರಬೇಕು, 6 ಭಾಗ ಉನ್ನತವಾಗಿರಬೇಕು, 3 ಭಾಗ ವಿಶಾಲವಾಗಿರಬೇಕು, 3 ಚಿಕ್ಕದಾಗಿರಬೇಕು, 3 ಆಳವಾಗಿರಬೇಕು. ಹೀಗೆ 32 ಲಕ್ಷಣಗಳು. ಅಂದರೆ ನಾವು
ಅಂದರೆ ಭುಜಗಳು, ಆಮೇಲೆ ಗಲ್ಲ ಅಥವಾ ಹನು ಅಂತ ಕರೀತಾರೆ, ಗಲ್ಲ, ಮೊಳಕಾಲು ಮತ್ತು ಉಗುರುಗಳು ಇವು ದೀರ್ಘವಾಗಿರಬೇಕು. ಭುಜ, ಕಣ್ಣು, ಗಲ್ಲ, ಮೊಳಕಾಲು, ಉಗುರು ಇವು ದೀರ್ಘವಾಗಿರಬೇಕು. ಆಮೇಲೆ ಚರ್ಮ, ಕೇಶ, ಬೆರಳುಗಳು, ಹಲ್ಲುಗಳು, ಅಂಗುಲಿ ಪರ್ವಗಳು, 1 2 3 ಬಟ್ಟು ಗಾಜಪ ಮಾಡುವಾಗ ಎಣಿಸ್ತಿರಲ್ಲ, ಅವು ಒಂದೊಂದಕ್ಕೆ ಪರ್ವ ಅಂತಂತಾರೆ. ನಡಬರಕ್ ಒಂದೊಂದೇನು ಗೆರಿ ಇದೆ ನೋಡ್ರಿ, ಆ ಗೆರಿಯಿಂದಾಗಿ ಒಂದು ಬಟ್ಟಿಂದ 3 ಭಾಗ, 1 2 3 ಆಗ್ತದೆ. 1 2 3 ಹಿಂಗ್ ಪ್ರತಿ ಒಂದು ಬರಳಿಗೆ 3 3 ಇರ್ತದೆ. ನಡಬರಕ್ಕೆ ಏನ್ ಗೆರಿ ಇದೆ ಅದು ಪರ್ವ ಅಂತ ಕರೀತಾರೆ. ಅಂಗುಲಿಯ ಪರ್ವಗಳು, ಹಾ, ಇವು ಸೂಕ್ಷ್ಮವಾಗಿರಬೇಕು. ಆಮೇಲೆ ಅಂಗೈಗಳು, ಅಂಗಾಲುಗಳು, ಕಣ್ಣುಗಳ ಕೊನೆಗಳು, ಆಮೇಲೆ ತಾಲು, ಆಮೇಲೆ ನಾಲಿಗೆ, ಆಮೇಲೆ ಕೆಳತುಟಿ, ಮೇಲಿನ ತುಟಿ, ಆಮೇಲೆ ಉಗುರುಗಳು ಇವು ಕೆಂಪಾಗಿರಬೇಕು. ಎದೆ, ಕುಕ್ಷಿ, ಆಮೇಲೆ ಅಲಕ ಅಂದ್ರೆ ಕೂದಲುಗಳು, ಸ್ಕಂದಗಳು, ಕೈಗಳು ಮತ್ತು ಮುಖ ಈ 6 ಸ್ಥಾನವಾಗಿರಬೇಕು. ಹಣೆ, ಸೊಂಟ, ಎದೆ ಈ 3 ವಿಶಾಲವಾಗಿರಬೇಕು. ಜಂಘಗಳು, ಕತ್ತು ಮತ್ತು ಮೇಹನ ಈ 3 ಚಿಕ್ಕದಾಗಿರಬೇಕು. ಸ್ವರ, ಸತ್ವ ಮತ್ತು ನಾಭಿ ಈ 3 ಆಳವಾಗಿರಬೇಕು. ಹೀಗೆ ಈ ಎಲ್ಲ ಸೇರಿಸಿದಾಗ 32 ದೇಹದ ಅವಯವಗಳು ಆಗ್ತವೆ. ದ್ವಾತ್ರಿಂಶಲ್ಲಕ್ಷಣೈ ಸಮ್ಯಕ್ ಯುಕ್ತ ವಾಯುತ್ವ ಯೋಗ್ಯತಾ ನಿಯಮೇನೇವ ವಿಷ್ಣೋಸ್ತು ಪ್ರಾದುರ್ಭಾವ ವಿಶೇಷದ. ಹೀಗೆ ಪ್ರತ್ಯೇಕವಾಗಿ ಆ ಲಕ್ಷಣಗಳನ್ನ ತಿಳಿಸಿದ್ದಾರೆ. ದೇಹ 96 46 ಅಥವಾ 7 ಪಾದದಷ್ಟು ಎತ್ತರ ಅಥವಾ 4 ಹಸ್ತದಷ್ಟು ಎತ್ತರ. ಚಂಡವತಿ, ಸಪ್ತಪಾದ, ನಗ್ರೋಧ ಪರಿಮಂಡಲ ಇವೆಲ್ಲ ದೇಹದ ಸುತ್ತಳತೆ ಎತ್ತರವನ್ನ ಹೇಳ್ತಕ್ಕಂಥ. ದ್ವಾತೃಶ ಲಕ್ಷಣ ದೇಹದಲ್ಲಿರುವ ಅವಯವಗಳು ಯಾವುದು ದೀರ್ಘ ಆಗಿರ್ಬೇಕು, ಯಾವ್ದು ರಸ್ವಾಗಿರ್ಬೇಕು, ಯಾವುದು ಲಟ್ಟಾಗಿರ್ಬೇಕು, ಯಾವ್ದು ಕೆಂಪಾಗಿರ್ಬೇಕು, ಯಾವುದು ಆಳಾಗಿರ್ಬೇಕು, ಯಾವ್ದು ವಿಶಾಲವಾಗಿರ್ಬೇಕು, ಯಾವ್ದು ಚಿಕ್ಕದಾಗಿರ್ಬೇಕು ಅನ್ನೋದನ್ನ ಅದನ್ನ ಹೇಳಿದ್ದಾರೆ. ಇದನ್ನ ನಾನು ಬರೆಯುವ ಪುಸ್ತಕದೊಳಗೆ ಅರ್ಥ ಪ್ರಶ್ನೋತ್ತರ ಅದನ್ನ ನೋಡ್ಕೊಂಡು ಮತ್ತೆ ನೀವು ಚಿಂತನವನ್ನ ಮಾಡಕಂತೀರಿ. ಹೀಗೆ ದ್ವಾತೃಶ ಲಕ್ಷಣದಿಂದ ಕೂಡಿರಬೇಕು. ಈ ಲಕ್ಷಣ ಯಾರಲ್ಲಿ ಬರ್ತಾವ್ರೋ ಅವರು ವಾಯು ಪದವಿಗೆ ಬರೋರು ಅಂತ ಅನ್ನೋದನ್ನ ತಿಳಿಸ್ತಾರೆ. ಇನ್ನ ಸಂಶಯ ಗುರುಗಳಂದ್ರೆ ಯಾರು? ಅಸಂಶಯ ಸಂಶಯಚ್ಛಿತ್ ಗುರು ರುಕ್ತೋ ಮನೀಷಿಭಿ ತಸ್ಮಾತ್ ಬ್ರಹ್ಮ ಗುರುರ್ ಮುಖ್ಯ ಸರ್ವೇಶಾಮೇವ ಸರ್ವದಾ. ಮೊದಲೇದ್ದು ಗುರುಗಳು, ಪಾಠ ಹೇಳುವ ಗುರುಗಳು ಸ್ವಯಂ ಅವರಿಗೆ ಸಂಶಯ ಇರಬಾರದು. ಹೇಳುವ ವ್ಯಕ್ತಿಗೆ ಏನೇ ಸಂಶಯ ಇತ್ತು ಅಂದ್ರೆ ಅವೇನು ಪಾಠ ಹೇಳ್ತಾನ? ಪಾಠ ಹೇಳಿಕ್ ಆಗಂಗಿಲ್ಲ, ಗುರು ಆಗಲ್ಲ ಅವನು. ಆದ ಗುರು ಆದವನು ಸ್ವಯಂ ಮೊದಲಿಗೆ ಅಸಂಶಯನಾಗಿರಬೇಕು. ತೋರಿಸುದು ನೋಡ್ರಿ, ಸತ್ಯ ಧ್ಯಾನರು, ಸತ್ಯ ಪ್ರಮೋದರು, ಸತ್ಯಾತ್ಮರು ಇವರಿಗೆ ಸ್ವಯಂ ಅವ್ರ ಗುರುಗಳು. ಯಾಕೆ? ಸ್ವಯಂ ಅವರಿಗೆ ಸಿದ್ಧಾಂತದ ಬಗ್ಗೆ ಎಲ್ಲ ನಿರ್ಣಯ, ಆದ್ರಿಂದ ಅಸಂಶಯ ಸ್ವಯಂ. ಜೊತೆಗೆ ಸಂಶಯಚ್ಛಿತ ಶಿಷ್ಯನಿಗೆ ಬಂದ ಸಂಶಯವನ್ನು ಪರಿಹಾರ ಮಾಡಬೇಕು. ಶಿಷ್ಯನಿಗೆ ಬಂದ ಸಂಶಯವನ್ನ ಶಾಸ್ತ್ರದ ರೀತಿಯಿಂದನೂ ಹೌದು, ಲೌಕಿಕವಾದ ದೃಷ್ಟಾಂತಗಳನ್ನು ಕೊಟ್ಟರು ಹೌದು, ಅನುಭವದ ಅದನ್ನ ಏನ್ ಮಾಡಬೇಕು? ಅವನಿಗೆ ಬಂದ ಸಂಶಯವನ್ನು ಪರಿಹಾರ ಮಾಡಬೇಕು. ಸ್ವಯಂ ಸಂಶಯ ರಹಿತರಾಗಿರಬೇಕು. ಜೊತೆಗೆ ಇನ್ನೊಬ್ಬರ ಶಿಷ್ಯರಿಗೆ ಬಂದ ಸಂಶಯವನ್ನು ಪರಿಹಾರ ಮಾಡಬೇಕು. ಅಂದರೆ ಗುರು ರುಕ್ತ, ಅವನಿಗೆ ಗುರುಗಳು ಎಂದು ಕರೆಯುತ್ತಾರೆ ಮನೀಷಿಭಿ, ಜ್ಞಾನಿಗಳಿಂದ. ಹಾಗಾದ್ರೆ ಈ ತರದ ದೃಷ್ಟಿಯಿಂದ ನೋಡಿದಾಗ ಸರ್ವ ಸಂಶಯ ರಹಿತರಾಗಿ ಸರ್ವ ಸಂಶಯಗಳನ್ನು ಪರಿಹಾರ ಮಾಡುವರು ಯಾರಾಗಾದ್ರೆ ನಮ್ಮ ಆನಂದ ತೀರ್ಥ ಭಾಗವತ್ಪಾದರು. ಅರ್ಥಾತ್ ಅವರ ಬ್ರಹ್ಮನಾಗುವರು. ತಸ್ಮಾತ್ ಬ್ರಹ್ಮ ಗುರುರ್ ಮುಖ್ಯ ಸರ್ವೇಶಾಮೇವ ಸರ್ವದಾ.
ಎಲ್ಲರಿಗೂ ಯಾವಾಗಲೂ ಗುರುಗಳಾದವರು ಬ್ರಹ್ಮದೇವರು. ಅದಕ್ಕಾಗಿನೇ ಮುಂದ ನಾವು ನೀವು ಎಲ್ಲರೂ ಮೋಕ್ಷಕ್ಕೆ ಹೋಗುವಾಗ ಕೊನೆಗೆ ಬ್ರಹ್ಮದೇವರು ಎಲ್ಲರನ್ನು ಕೂಡಿಸ್ಕೊಂಡು ನಮಗೆ ಪಾಠವನ್ನು ಹೇಳಿದ್ದಾರೋ, ನಮ್ಗೆ ಯಾರ್ಯಾರು ಉಪದೇಶವನ್ನು ಮಾಡಿದ್ದಾರೋ ಆ ಎಲ್ಲಾ ಗುರುಗಳನ್ನ ಕೂಡಿಸ್ಕೊಂಡು ನಮಗೂ ಕೂಡಿಸ್ಕೊಂಡು ಇಷ್ಟು ದಿವಸ ನೀವು ಎಲ್ಲರಿಗೂ ಗುರುಗಳಾಗಿರಿ, ಶಿಷ್ಯರಾಗಿರಿ ಕರೆಕ್ಟ್. ಎಲ್ಲರೂ ಹೋಗಿ ಕೊನೆಗೆ ಬ್ರಹ್ಮದೇವರು ಮುಂದೆ ಕೂಡೋದು, ಬ್ರಹ್ಮದೇವರು ನಮಗೂ ಉಪದೇಶ ಮಾಡ್ತಾರೆ. ಬ್ರಹ್ಮದೇವರ ಉಪದೇಶ ಆಯ್ತು ಅಂದ್ರೆ ಅದು ಪರ್ಫೆಕ್ಟ್ ಆದಂಗ ಮಾತು. ಇಷ್ಟೆಲ್ಲ ಆಗ್ಯದ ನಮಗೆ ಹೇಳ್ಬಿಟ್ಟಾರ ವೆಂಕಣ್ಣಾಚಾರ್ಯದು ನಡೆಯಂಗಿಲ್ಲಲ್ಲಿ. ವೆಂಕಣ್ಣಾಚಾರು ನಿಮ್ ಗುರುಗಳಿಗೆ ಪಾಠ ಹೇಳ್ತೀನಿ ಅಂತಾರ ಬ್ರಹ್ಮದೇವ್ರು. ನಿಮ್ ಯಾರ್ಯಾರಿಗೆ ಪಾಠ ಹೇಳ್ಯಾರ, ನೀವ್ ಯಾರ್ಯಾರ ಕಡೆ ಹೇಳ್ಸ್ಕೊಂಡಿರಿ, ಯಾರ್ಯಾರನ್ನ ಗುರುಗಳನ್ನಾಗಿ ಮಾಡ್ಕೊಂಡಿರಿ, ಆ ಎಲ್ಲಾ ಗುರುಗಳು ನನ್ನ ಶಿಷ್ಯರೇ ಅಂತ ಹೇಳಿ ಬ್ರಹ್ಮದೇವರು ಕೂಡಿಸ್ಕೊಂಡು ಬ್ರಹ್ಮೋಪದೇಶ ಏನ ಅಂತಂತಾರ. ಕೊನೆಗೆ ಹೋಗುವಾಗ, ಮೋಕ್ಷಕ್ಕೆ ಹೋಗುವಾಗ, ಲಿಂಗದೇಹ ಭಂಗ ಆಗುವಾಗ ಬ್ರಹ್ಮದೇವರು ಉಪದೇಶ ಮಾಡಿಸಿ ಕರ್ಕೊಂಡು ಹೋಗ್ತಾರೆ. ಬರ್ರಿ ಲಿಂಗದೇಹ ಭಂಗ ಮಾಡಿಸ್ತೇನೆ ನಿಮ್ಮದು ಅಂತ ಹೇಳಿ. ಅದಾಗದೆ ಹೊರತು ನಮ್ಮ ಸ್ವರೂಪಾನಂದ ನಮ್ಗೆ ಸಿಗಲ್ಲ. ಅದಕ್ಕ ಬ್ರಹ್ಮದೇವರ ಉಪದೇಶ ಬ್ರಹ್ಮದೇವರ ಜೊತೆಗೆ ಗಿರಿಜಾನದಿ ಸ್ನಾನ, ಲಿಂಗದೇಹ ಭಂಗ. ಅದಕ್ಕಾಗಿ ತಸ್ಮಾತ್ ಬ್ರಹ್ಮ ಗುರುರ್ ಮುಖ್ಯ ಸರ್ವೇಶಾಮೇವ ಸರ್ವದಾ, ಎಲ್ಲರಿಗೂ ಎಲ್ಲಾ ಕಾಲಕ್ಕೂ ಮುಖ್ಯವಾಗಿ ಗುರುಗಳು ಬ್ರಹ್ಮದೇವರು. ಯಾಕೆ? ಸರ್ವ ಸಂಶಯ ರಹಿತರಾಗಿ ಸರ್ವ ಸಂಶಯಗಳನ್ನು ಪರಿಹಾರ ಮಾಡುವ ಗುರುಗಳಂದ್ರೆ ಬ್ರಹ್ಮದೇವರು. ಹಾಗಾದ್ರೆ ನಾವು ನೀವು ಯಾರಿಲ್ಲೇನ್ರಿ ಗುರುಗಳಂದ್ರ? ಅನ್ನೇಪಿ ಸಾತ್ವನೋ ಮುಖ್ಯಾಹ ಕ್ರಮಾತ್ ಗುರವೈರಿತಾಹ. ಉಳಿದವರು ಕೂಡ ಅವರು ಕೂಡ ಗುರುಗಳೇ. ಕ್ರಮವಾಗಿ ಎಲ್ಲರೂ ಕೂಡ ತನ್ನಕ್ಕಿಂತಲೂ ಮುಖ್ಯರಾದ ಶ್ರೇಷ್ಠರಾದವರು ಯಾರಿದ್ದಾರೋ ಕ್ರಮವಾಗಿ ಅವರು ಗುರುಗಳೇ. ಆದ್ರ ಪ್ರಧಾನವಾಗಿ 32 ಲಕ್ಷಣದಿಂದ ಕೂಡಿದವರು ಬ್ರಹ್ಮದೇವರು, ಆದ್ರೆ ಅವ್ರು ಪ್ರಧಾನ ಗುರುಗಳು. ನಮ್ಗಿಂತಲೂ ಹೆಚ್ಚು ಗುಣವುಳ್ಳವರಾದ್ರಿಂದ ಅವ್ರು ನಮ್ಗೆ ಗುರುಗಳಾಗ್ತಾರೆ. ಕ್ರಮವಾಗಿ ಲಕ್ಷಣ ಕಮ್ಮಿ ಹಾಕೋದ್ ಬರ್ತಾವ. ಕ್ರಮವಾಗಿ ಲಕ್ಷಣ ಕಮ್ಮಿ ಹಾಕೋದ್ ಬರುತ್ತವೆ. ಕ್ರಮ ಲಕ್ಷಣ ಹೀನಾಶ್ಚ. ಆ ಲಕ್ಷಣಗಳಿಗೆ ಯಾರಲ್ಲಿ ಹೇಗೆ ಏನ್ ಕಮ್ಮಿ ಹಾಕೋದ್ ಬರ್ತವೆ ಅಂತ ಅನ್ನುವುದನ್ನ ಬೃಹತ್ ಭಾಷ್ಯ ಅಂತ ಅಲ್ಲಿ ಹೇಳಿದ್ದಾರೆ ಟಿಪ್ಪಣಿಕಾರರು. ಅದನ್ನ ಅಲ್ಲಲ್ಲಿ ನಾವು ಅಲ್ಲಿ ತಿಳ್ಕೊಳೋಣ. ಅಲ್ಲಲ್ಲಿ ಬೇರೆ ಕೇಳ್ಗಳಿಗೆ ಬಂದಾಗ ಮತ್ತೆ ತಿಳಿದುಕೊಳ್ಳೋಣ. ಅಂತೂ 32 ಲಕ್ಷಣಗಳು ವಾಯುದೇವರು ಬ್ರಹ್ಮದೇವರಲ್ಲಿ, ಸರಸ್ವತಿ ಭಾರತೀಯರಲ್ಲಿ ಸ್ವಲ್ಪ ಕಮ್ಮಿ, ಇನ್ನೂ ಕಮ್ಮಿ ಶೇಷಗರುಡರಲ್ಲಿ, ಇನ್ನೂ ಕಮ್ಮಿ ತಗೊಂಡವರಂತೆ. ಕ್ರಮ ಲಕ್ಷಣ ಹೀನಾಶ್ಚ ಲಕ್ಷಣ ಲಕ್ಷಣೈ ಸಮ. ಮುಂದೆ ಬರೋರು ಲಕ್ಷಣನೂ ಇರ್ತಾವ, ಅಲಕ್ಷಣನೂ ಇರ್ತಾವ. ಲಕ್ಷಣ ಅಲಕ್ಷಣಗಳಿಂದ ಸಮ ಮುಂದೆ ಬರುವರು. ಪರಶುಕ್ರತ್ರಯರು ಆದ ಮೇಲೆ ಮುಂದೆ ಬರುವ ಶೇಷಗರುಡಾದಿಗಳಿಂದ ಮುಂದೆ ತಳಗ ಬರುವರಲ್ಲಿ ಶೇಷದೇವರಲ್ಲಿ ಲಕ್ಷಣಗಳು ಲಕ್ಷಣನೂ ಇಲ್ಲ. ಎರಡು ಲಕ್ಷಣ ಅಲಕ್ಷಣಗಳು. ಮಾನುಷ ಮಧ್ಯಮ ಸಮ್ಯಕ್ ದುರ್ಲಕ್ಷಣ ಯುತ ಕಲಿಹಿ. ಎಲ್ಲಾ ದುರ್ಲಕ್ಷಣ 32 ಏನ್ ಲಕ್ಷಣಗಳನ್ನು ಅದರ ವಿರುದ್ಧವಾದ ಲಕ್ಷಣಗಳು ಕಲಿಯಲ್ಲಿ ಇವೆ. ಆದರೆ ಯಾವ ಗುರುಗಳಲ್ಲಿ ಕ್ರಮವಾಗಿ ಎಷ್ಟೆಷ್ಟು ಲಕ್ಷಣವನ್ನು ಇರಲಿ ಆ ಲಕ್ಷಣಗಳು ಇದ್ದರೂ ಸಮ್ಯಕ್ ಲಕ್ಷಣ ಸಂಪನ್ನ ಗುರುವಿನ ಲಕ್ಷಣ ಏನ್ರಿ? ದೇಹದ ಲಕ್ಷಣ ಒಂದು. ದೇಹದ ಲಕ್ಷಣದ ತಕ್ಕಂತೇನೆ ಅವರ ಜ್ಞಾನ, ಅವರವರಿಗೆ ಅಷ್ಟಷ್ಟು ಸಂಶಯ ಪರಿಹಾರ, ಅಷ್ಟಷ್ಟು ಅಸಂಶಯರಾಗ್ತಾರ, ಅಷ್ಟಷ್ಟು ಸಂಶಯ ಪರಿಹಾರಕರಾಗ್ತಾರ. ಲಕ್ಷಣಗಳು ಎಷ್ಟೆಷ್ಟು ಇರ್ತಾವನೋ ಅಷ್ಟಷ್ಟು ಸ್ವಯಂ ಅವರ ಅಸಂಶಯರಾಗ್ತಾರೆ, ಇನ್ನೊಬ್ಬರ ಸಂಶಯವನ್ನು ಪರಿಹಾರ ಮಾಡೋರಾಗ್ತಾರೆ. ಹೆಚ್ಚು ಇದ್ದರೆ ಹೆಚ್ಚು ಸಂಶಯಗಳು ಪರಿಹಾರ ಆಗ್ತವೆ, ಹೆಚ್ಚು ಅಸಂಶಯರಾಗ್ತಾರೆ. ಅದು ಬ್ರಹ್ಮದೇವರಿಗೆ. ಉಳಿದವರಲ್ಲಿ ಕಮ್ಮಿ. ಆದರೆ ಎಷ್ಟು ಲಕ್ಷಣಗಳುಳ್ಳವರಾಗ್ತಾರೋ, ಎಷ್ಟೇ ಲಕ್ಷಣ ಇದ್ದರೂ ಸಮ್ಯಕ್ ಲಕ್ಷಣ ಸಂಪನ್ನರಾದ ಯಾವ ಗುರುಗಳಿದ್ದಾರೋ ಅವರು ದದ್ಯಾ ಸುಪ್ರಸನ್ನದೀಹಿ
ಅವ್ರು ಏನೇ ಒಂದ್ 2 ಅಕ್ಷರ ನಮಗ್ ಕಲಿಸ್ಲಿ, ಏನೇ ಒಂದ್ 2 ಅಕ್ಷರ ಜ್ಞಾನ ಕೊಡ್ಲಿ, ಆದರೆ ಅವರು ಕೊಡುವಾಗ ಸುಪ್ರಸನ್ನರಾಗಿ ಕೊಡಬೇಕು. ಏನಪ್ಪಾ ಇದನ್ನ ಕಾಟಾಚಾರ ಏನೋ ಕೇಳ್ತಾನ, ಹೇಳ್ಬೇಕು ಏನ್ ನೋಡಪ್ಪ ಅಂತ ಕಾಟಾಚಾರದಿಂದಾಗಿ ಉತ್ತರ ಕೊಡಬಾರದು. ಗುರುಗಳು ಪ್ರೀತಿಯಿಂದ ಶಿಷ್ಯನಿಗೆ ಒಳ್ಳೆಯದಾಗಲಿ, ಸತ್ಯವಾಗಲಿ, ಅವನಿಗೆ ಇದು ತಾರಕ ಆಗಲಿ ಅಂತನ್ನುವ ಪ್ರಸನ್ನತಾ ಬುದ್ಧಿಯಿಂದ ಕೊಟ್ಟರೆ ಮಾತ್ರ ಅದು ಶಿಷ್ಯನಿಗೆ ಎಫೆಕ್ಟ್ ಮಾಡ್ತದ, ಸತ್ಯವಾಗ್ತದ. ಗುರುಗಳು ಸಿಟ್ಟಿಗೆ ಬಂದು ಏನಾದ್ರೂ ಪಾಠ ಹೇಳಿದ್ರ, ಏನೋ ನಮ್ಮ ಮೇಲಿನ ಒಂದು ಕೋಪದಿಂದ ಪಾಠ ಹೇಳಿದ್ರ ಆಗ ಪಾಠ ಆಗಿರ್ತದ ಅಷ್ಟೇ, ಆದರೆ ಅದು ನಮಗೆ ವಿಷಯ ಸತ್ಯವಾಗುವುದಿಲ್ಲ. ಗುರುಗಳು ಸುಪ್ರಸನ್ನರಾಗಿ ಅದಕ್ಕಾಗಿ ಮಹಾಸ್ವಾಮಿಗಳವರು ನಮಗೆ ಸುಮತಿ ವಿಷಯವನ್ನು ಹೇಳುವಾಗ ಸಂತೋಷದಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದಕ್ಕಾಗಿ ನಿರ್ವಿಘ್ನವಾಗಿ ಆಯ್ತು. ಎಲ್ಲರಿಗೂ ನೋಡಿ ಅಲ್ಲಿಗೆ ಬರೋಂಗಾಯ್ತು. ನೋಡಿ ಬರೋಕ್ ಅಲ್ಲದೇನೆ ಈಗಲೂ ನೀವು ಮನೆಯೊಳಗೆ ನಿಮ್ಮ ಮನೆಯೊಳಗೆ 1 ಸರ್ಗೋ 2 ಸರ್ಗೋ ಪಾರಾಯಣವನ್ನು ಮಾಡ್ಲಿತ್ತೀರಿ. ಇದಕ್ಕೆ ಕಾರಣ ಸುಪ್ರಸನ್ನದೀಹಿ. ಮಹಾಸ್ವಾಮಿಗಳವರು ನಿಮ್ಮ ಮೇಲೆ ಕರುಣೆಯನ್ನ ಮಾಡಿ ಅವರಿಗೆ ಎಷ್ಟೇ ತೊಂದರೆ ಇದ್ದರು, ಕೆಲವು ಸಲ ಅಂತೂ ಸುಮಧ್ಯ ಪಾಠ ಹೇಳುವಾಗ ಅವರು ಒಂದು ಊರಿಂದ ಒಂದು ಊರಿಗೆ ಹೋಗೋ ಪ್ರಸಂಗ ಇತ್ತು. ಅಂತ ಪ್ರಸಂಗ ಆಯ್ತು ಅಂತೇಳಿ ನಿಂದಿರಿಸಿ ಗಾಡಿ ಒಳಗೆ ಪಾಠ ಹೇಳ್ಯಾರ. ಅಂದ್ರ ಅಷ್ಟು ಸಂತೋಷದಿಂದ ಪಾಠ ಹೇಳಿದ್ದಕ್ಕೇನೆ ನಿಮಗೂ ನಮಗೂ ಬಂತು. ಅದು ವೈಭವದಿಂದ ಮಧ್ವಾಚಾರ್ಯರು ಮಾಡಿಸಿಕೊಂಡ್ರು. ಗುರುಗಳು ಸಪ್ರಸನ್ನರಾಗಿ ಪ್ರಾರಂಭ ಮಾಡಿದ್ದಿಲ್ಲ ಅಂದ್ರ ನಿರ್ವಿಘ್ನ ಆಗ್ತಿದ್ದಿಲ್ಲ. ಆದ್ದರಿಂದ ಶಿಷ್ಯರ ಮೇಲೆ ಗುರುಗಳು ಪ್ರಸನ್ನತಾ ಬುದ್ಧಿಯಿಂದ ಹೇಳಿದಾಗ ಮಾತ್ರ ಶಿಷ್ಯನಿಗೆ ಸತ್ಯವಾಗುತ್ತದೆ. ಯಾಕಂದ್ರೆ ಗುರುಗಳೇ ನಮ್ಮ ಕಣ್ಣಿಗೆ ಕಾಣೋರು. ಕಣ್ಣಿಗೆ ಕಾಣೋರು ಯಾರು? ಗುರುಗಳೇ. ಆದರೆ ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅಗಮ್ಯತ್ವಾಧರಿಹಿ. ಭಗವಂತ ನಮಗೆ ಗಮ್ಯನಲ್ಲ. ದೇವರನ್ನು ಡೈರೆಕ್ಟ್ ಆಗಿ ನೋಡುವ ಯೋಗ್ಯತೆ ನಮ್ಮದಲ್ಲ. ಅವನು ಅಗಮ್ಯನಾಧರಿ. ಆದ್ದರಿಂದ ತಸ್ಮಿನ್ ನಾವಿಷ್ಟೋ ಮುಕ್ತಿದೋ ಭವೆ. ಆ ಭಗವಂತ ಗುರುಗಳಲ್ಲಿ ಇದ್ದು ಸುಪ್ರಸನ್ನನಾಗಿ ನಮಗೆ ಮುಕ್ತಿಯನ್ನು ಕೊಡುತ್ತಾನೆ. ಆದ್ದರಿಂದ ನಾತಿ ಪ್ರಸನ್ನ ಹೃದಯೋ ಯದ್ದದ್ಯಾತ್ ಗುರುರಪ್ಯಸೌ. ಅತಿ ಪ್ರಸನ್ನ ಹೃದಯದಿಂದ ಗುರುಗಳು ಕೊಡದೇ ಇದ್ದರೆ ಅತಸತ್ಯಂ ಭವೇತ್, ಅದು ನಮಗೆ ಸತ್ಯವಾಗೋದಿಲ್ಲ. ಹಾಗಾದ್ರೆ ಆ ಗುರುಗಳು ನಮಗೆ ಸುಪ್ರಸನ್ನ ಕೂತ್ರ ಕೊಡ್ತಾರೆ ಗುರುಗಳು. ನಾವು ಹೋಗ್ಬೇಕು, ಸೇವಾ ಮಾಡಬೇಕು, ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು ಅಂದಾಗ ಅವರು ಸುಪ್ರಸನ್ನರಾಗಿ ಕೊಡ್ತಾರೆ. ಅದಕ್ಕಾಗಿ ಏನ್ ಮಾಡಬೇಕು? ಅವರ ಅರ್ಚನೆಯನ್ನು ಮಾಡಬೇಕು. ಅರ್ಚನೆ ಅಂದ್ರೆ ಸೇವಾ. ಅರ್ಚನಾ ಅಂದ್ರೆ ಹೂವಿನಿಂದ ಅರ್ಚನೆ ಮಾಡೋದು ಅದೊಂದು ಬೇರೆ. ಆದರೆ ಅರ್ಚನಾ ಅನ್ನೋ ಶಬ್ದಕ್ಕೆ ಗುರುಗಳ ಸೇವೆ. ಈ ಗುರುಗಳ ಸೇವೆಯನ್ನು ನಾವು ಯಾವಾಗ ಮಾಡ್ತೇವೆಯೋ ಆಗ ಆ ಗುರುಗಳು ನಮಗೆ ಸಂತುಷ್ಟರಾಗಿ ಕೊಡುತ್ತಾರೆ. ಅದಕ್ಕಾಗಿ ಅರ್ಚನೀಯೋ ಗುರು ಸದಾ. ಗುರುಗಳು ಪ್ರೀತಿಯಿಂದ ಕೊಟ್ಟಾಗ ಮಾತ್ರ ಅವರು ಕೊಟ್ಟ ಜ್ಞಾನ ನಮಗೆ ಫಲಪ್ರದವಾಗ್ತದೆ. ಗುರುಗಳು ಪ್ರಸನ್ನತಾ ಇಲ್ಲದೆ ಜ್ಞಾನ ಕೊಟ್ಟರೆ ನಮಗೆ ಅದು ಫಲಪ್ರದವಾಗೋದಿಲ್ಲ. ಬಹಳ ಮಹತ್ವದ್ರಿ, ಬಹಳ ಮಹತ್ವದ್ದು. ಗುರುಗಳು ಸುಪ್ರಸನ್ನರಾಗಿ ದೇವರಲ್ಲಿ ಮಗ್ನರಾಗಿ ನಮಗೆ ಅನುಗ್ರಹ ಆಗಲಿ, ದೇವರ ಅನುಗ್ರಹ ಇವನಿಗೆ ಆಗಲಿ, ಇವನು ಓದ್ಲಿ, ಜ್ಞಾನ ಪಡೀಲಿ, ಭಕ್ತಿ ಪಡೀಲಿ ಅಂತ ಏನಾದರೂ ಪ್ರಸನ್ನತಾ ಬುದ್ಧಿಯಿಂದ ಕೊಟ್ಟರೆ ಮಾತ್ರ, ಪ್ರಸನ್ನತಾ ಅನ್ನೋ ಶಬ್ದಕ್ಕೆ ಸಂತೋಷದಿಂದ ಕೊಟ್ಟಾಗ ಮಾತ್ರ ಅದು ಸತ್ಯವಾಗುತ್ತದೆ. ಇಲ್ಲ ಅಂದ್ರೆ ಆಗೋದಿಲ್ಲ. ಅದಕ್ಕಾಗಲು ಸೇವಿಸಬೇಕು. ಗುರು ರೇಖ ಸದಾ ಸೇವ್ಯೋ ಸಂಸಾರೋದ್ಧರಣ ಕ್ಷಮಾಹ. ಪಾರ್ವತಿಯನ್ನು ಕುರಿತು ರುದ್ರದೇವರು ಹೇಳಿದ್ದಿದೆ. ಗುರುಗಳನ್ನ ಯಾಕೆ ಸೇವೆ ಮಾಡಬೇಕು? ಸಂಸಾರದಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾರೆ. ಅದಕ್ಕಾಗಿ ಅವ್ರು ಕೊಟ್ಟದ್ದು ನಮ್ಗೆ ಸತ್ಯ ಆಗ್ಬೇಕಂದ್ರೆ ಅವ್ರು ನಮ್ಗೆ ಸಂತುಷ್ಟರಾಗಬೇಕು. ಅವ್ರು ಸಂತುಷ್ಟರಾಗ್ಬೇಕಂದ್ರೆ ನಾವು ಏನೂ ಮಾಡದೆ ಅವ್ರ ಕಡೆ ಹೋದ್ರೆ ಅವ್ರು ಅನುಗ್ರಹ ಮಾಡ್ತಾರೆ, ನಾವು ಸಂತುಷ್ಟರಾಗಲ್ಲ. ಅದಕ್ಕೆ ಅವ್ರಿಗೆ ಸಂತೋಷ ಆಗುವ ಕಾರ್ಯ ಏನು?
ಪಾಠ, ಪ್ರವಚನ, ಸಂಧ್ಯಾವಂದನ, ಗಾಯತ್ರಿ ಜಪ, ಹಿರಿಯರ ಮಾತು ಕೇಳೋದು, ತಂದೆ ತಾಯಿಗಳನ್ನು ಮನೆ ಬಿಟ್ಟು ಹೊರಗೆ ಹಾಕದೇ ಇರೋದು, ಇದೆಲ್ಲ ಗುರುಗಳ ಆಜ್ಞಾ. ಆ ಆಜ್ಞಾ ಪರಿಪಾಲನೆ ಮಾಡಿದ್ರೆ ಗುರುಗಳು ಸಂತುಷ್ಟರಾಗ್ತಾರೆ. ಸಂತುಷ್ಟರಾದರೆ ಸಾಕು. ನೀವು 1 ನಿಮಿಷ ಕೈಯ ಪುಸ್ತಕ ಹಿಡಿದ್ರೆ ಸಾಕಾಗ ಇಡೀ ಪುಸ್ತಕದ ಜ್ಞಾನ ಬಂದ್ಬಿಡುತ್ತೆ. ಯಾಕೆ? ಗುರುಗಳು ಅಷ್ಟು ಅನುಗ್ರಹವನ್ನು ಮಾಡ್ತಾರೆ. ಇನ್ನು ಉಳಿದವರಿಗೆ ಗುರುತ್ವ ಅದನ್ನ ಇಲ್ಲೋ ಅದ ಸ್ವವರಾಣಾಂ ಗುರುತ್ವಂತು ಭವೇತ್ ಕಾರಣ ಕ್ವಚಿತ. ಕಾರಣದಿಂದಾಗಿ ಬೇರೆಯವರಿಗೂ ತಮ್ಕಿಂತಲೂ ತಳಗಿನವರಿಗೆ ಅವರು ಗುರುಗಳಾಗ್ತಾರೆ. ಮರ್ಯಾದಾರ್ಥಂ ತೇಪಿ ಪೂಜ್ಯ ನತು ಯದ್ವತ್ ಪರೋ ಗುರು. ಮುಖ್ಯ ಗುರುವಿಗೆ ಕೊಟ್ಟಷ್ಟು ಮರ್ಯಾದ ಆ ತನಕ್ಕಿಂತಲೂ ಅವರವರಿಗೆ ಅದನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಇದಕ್ಕೆ ನಾನು ನಿಮ್ಗೊಂದು ದೃಷ್ಟಾಂತ ಕೊಡ್ಬೇಕಂದ್ರೆ, ಅವ್ರ ಮಗ ಇಲ್ಲಿ ಪಾಠದಾಗ ಇದ್ದಾನೇನೋ ಗೊತ್ತಿಲ್ಲ. ನಮ್ಮ ಊರಾಗ ಒಬ್ರು ಮಾಸ್ತರ್ ಇದ್ರು, ಕುಲಕರ್ಣಿ ಮಾಸ್ತರ್ ಅಂತ ಕರಿತಿದ್ವಿ ಅವ್ರಿಗೆ. ಅವರು ಇಲ್ಲಿ ಬಂದಾಗೆಲ್ಲ, ಮಳಖೇಡಕ್ ಬಂದಾಗೆಲ್ಲ ನನಗ್ ನಮಸ್ಕಾರ ಮಾಡ್ತಿದ್ರು ಅವ್ರು. ನಂದ ನೀವ್ ಮಾಡ್ಬೇಡ್ರಿ, ನಮ್ ಸಾಲಿ ಕಲಿಸಿದ ಗುರುಗಳು ಇದ್ರಿ ನೀವು ನಾ ಅಂತಿದ್ದ. ಆಚಾರ, ನಮ್ ಗುರುತ್ವಕ್ಕೆ ಏನ್ ಅರ್ಥ ಇಲ್ಲ, ನೀವು ಮೋಕ್ಷ ಶಾಸ್ತ್ರವನ್ನು ಹೇಳುವ ಗುರುಗಳು ಅಂತ ಹೇಳಿ ಹಂಗ ನಮಸ್ಕಾರ ಮಾಡ್ತಿದ್ರು. ಆದ್ರ ನಾವು ಅದೇ ನೋಡಿ, ಸ್ವಾವರಾಣಾಂ ಗುರುತ್ವಂತು ಭವೇತ್ ಕಾರಣತಃ. ಕಾರಣದಿಂದಾಗಿ ಅವರಿಗೆ ಏನಾದ್ರೂ ಗುರುತ್ವ ಬಂದಿತ್ತು ಅಂದರೆ ಅವರಿಗೂ ನಾವು ಗೌರವ ಕೊಡಬೇಕು. ಯದ್ಯಪಿ ಮೋಕ್ಷ ಶಾಸ್ತ್ರವನ್ನು ಹೇಳಿಲ್ಲ ಅವರು, ಸಾಲಿ ಒಳಗೆ ನೀವು ಈ ಅಕ್ಷರದ ಕಲಿಸಾರೋ ಇಲ್ಲೋ, ಕಲಿಸಾರ. ಆದ್ರಿಂದ ಅವರು ಗುರುಗಳೇ. ಈಗ ನೀವು ಪಂಡಿತರಾಗಿರೋ ಇನ್ನೇನೋ ಆಗಿರೋ ದೊಡ್ಡವರಾಗಿರಿ, ಬೇರೆ ಶಾಸ್ತ್ರಗಳನ್ನ ಓದಿ ಗುರುತ್ವವನ್ನು ಪಡೆದಿರಿ. ಆ ಸಂದರ್ಭದೊಳಗ ನಾವು ಅವರಿಗೆ ಅಗೌರವ ಮಾಡಬಾರದು. ಯಾಕೆ? ಗುರುಗಳೇ ಆದದ್ದರಿಂದ, ಅಕ್ಷರವನ್ನ ಹೇಳಿಕೊಟ್ಟ ಗುರುಗಳಾದದ್ದರಿಂದ ಅವರಿಗೂ ಗೌರವ ಕೊಡಬೇಕು. ಮರ್ಯಾದಾರ್ಥಂ ತೇಪಿ ಪೂಜ್ಯ. ಆದ್ರ ನಿಮಗೇನು ಮೋಕ್ಷ ಶಾಸ್ತ್ರದ ಉಪದೇಶವನ್ನು ಮಾಡಿದ ಮಹಾಸ್ವಾಮಿಗಳವರಿದ್ದಾರೋ, ಅಥವಾ ನಮಗ ಮಹೌಲಿ ಆಚಾರ್ಯರಿದ್ದಾರೋ, ಇನ್ನು ಯಾರ್ಯಾರು ಗುರುಗಳಿದ್ದಾರೋ, ಮೋಕ್ಷ ಶಾಸ್ತ್ರದ ಉಪದೇಶವನ್ನು ಮಾಡಿದ ಗುರುಗಳಿದ್ದಾರೋ, ಅವರಿಗೇನು ಗೌರವ ಕೊಡ್ತಿರ್ತೀರಿ, ಆ ಗೌರವ ಈ ಲೌಕಿಕ ವಿದ್ಯೆಯನ್ನು ಕಲಿಸಿದ ಗುರುಗಳಿಗೆ ಇರಲ್ಲ. ಅಂದ ಮಾತ್ರಕ್ಕೆ ಅಗೌರವ ಅಲ್ಲ, ಅವರಿಗೂ ಮರ್ಯಾದೆ ಕೊಡಬೇಕು. ಅವರಂತೆ ಮರ್ಯಾದೆ ಆಗಲ್ಲ. ಯಾಕೆ? ಅದು ಮೋಕ್ಷ ಶಾಸ್ತ್ರ, ಇದು ಲೌಕಿಕ ಶಾಸ್ತ್ರ. ಲೌಕಿಕ ಇದೆಲ್ಲ ವಿಷಯವನ್ನ ಇತ್ತೇ ತತ್ ಪಂಚರಾತ್ರೋಕ್ತಂ ಪುರಾಣೇಶ್ವನುಮೋದಿತಂ. ಈ ಎಲ್ಲ ವಿಷಯವನ್ನ ಪಂಚರಾತ್ರದಲ್ಲಿ, ಪುರಾಣಗಳಲ್ಲಿ ಹೇಳಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ. ಯದಾ ಮುಕ್ತಿ ಪ್ರದಾನಾಯ ಸ್ವಯೋಗ್ಯಂ ಪಶ್ಯತಿ ಧ್ರುವಂ ರೂಪಂ ಹರೇಸ್ತದಾ ತಸ್ಯ ಸರ್ವ ಪಾಪಾನಿ ಭಸ್ಮಸಾತ್. ಯಾವಾಗ ಸ್ವಯೋಗ್ಯನಾದ ಭಗವಂತನನ್ನ ಇವನು ನೋಡುತ್ತಾನೋ, ಮುಕ್ತಿಪ್ರದನಾದ, ಮುಕ್ತಿಯನ್ನು ಕೊಡುವ ಬಿಂಬರೂಪಿ ಭಗವಂತನನ್ನು ನೋಡುತ್ತಾನೋ, ಭಗವಂತನ ರೂಪವನ್ನು ಕಾಣುತ್ತದೋ, ಆಗ ಇವನಿಗೆ ಸರ್ವ ಪಾಪಗಳು ಭಸ್ಮವಾಗುತ್ತವೆ. ಹೆಂಗಪ್ಪ ಅದು? ಬಿಂಬಾಪರೋಕ್ಷ ಆಯ್ತು ಅಂದರೆ, ಸ್ವಯೋಗ್ಯವಾದ ಬಿಂಬಾಪರೋಕ್ಷವಾದ್ರೆ ನಾವು ಮುಕ್ತಿ ನಿಶ್ಚಯ. ಮುಕ್ತಿ ಜೊತೆಗೆ ನಮ್ಮ ಪಾಪಗಳು ನಾಶವಾಗುತ್ತವೆ. ಯಾವಪ್ಪ? ಯಾಂತಿ ಪೂರ್ವಾಣ್ಯುತ್ತರಾಣಿ ನಶ್ಲೇಷಂ ಯಾಂತಿ ಕಾನಿಚಿತ್. ಪೂರ್ವಾಣಿ ಸರ್ವ ಪಾಪಾನಿ ಭಸ್ಮಸಾತ್. ಪೂರ್ವಾಣಿ ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಮಾಡಿದ ಏನು ಪಾಪ ಕರ್ಮಗಳವನೋ ಅವುಗಳು ಭಸ್ಮವಾಗುತ್ತವೆ. ಉತ್ತರಾಣಿ, ಉತ್ತರಾಣಿ ಅಂದ್ರೆ ಉತ್ತರಾಯಣ ಕಡ್ಡಿ ಅಲ್ರಿ. ಮತ್ತೆ ಉತ್ತರಾಣಿ ಅಂದ್ರ ಅಪರೋಕ್ಷ ಜ್ಞಾನದ ನಂತರ ಮಾಡಿದ ಪಾಪ ಕರ್ಮಗಳನ್ನ ನಶ್ಲೇಷಂ ಯಾಂತಿ, ಅವು ನಮಗೆ ಫಲಪ್ರದವಾಗೋದಿಲ್ಲ. ಹಿಂದೆ ಮಾಡಿಟ್ಟದೆಲ್ಲ ಸುಟ್ಟು ಹೋಗ್ಬಿಡ್ತದೆ. ಮುಂದೆ ಮಾಡಿದ ಪಾಪ ಕರ್ಮಗಳು ಅಪರೋಕ್ಷ ಜ್ಞಾನದ ನಂತರವೂ ಪಾಪಗಳನ್ನು ನಡೆಸ್ತಾವ. ಘಟಿಸಿದ ಮೇಲೆ ಅವುಗಳು ನಮಗೆ
ಲೇಪವಾಗುವುದಿಲ್ಲ, ನಾಶ ಆಗಂಗಿಲ್ರಿ. ಅವು ನಮಗ್ ಲೇಪ ಆಗಂಗಿಲ್ಲ, ಅವು ಇನ್ನೊಬ್ಬರಿಗೆ ಕೊಡಬಹುದು. ಆದರೆ ಏನೇ ಪಾಪ ಕೆಲಸ ಮಾಡಿದರೂ ಕೂಡ ಅವರಿಗೆ ಮೋಕ್ಷ ಅಂತೂ ತಪ್ಪಂಗಿಲ್ಲ, ಮೋಕ್ಷ ಬಂದೇ ಬರುತ್ತೆ. ಮೋಕ್ಷ ನಿಯತಸ್ತಸ್ಮಾತ್ ಸ್ವಯೋಗ್ಯ ಹರಿದರ್ಶನೆ, ಸ್ವಯೋಗ್ಯ ಹರಿದರ್ಶನ ಮಾಡಿಕೊಂಡ್ರೆ ಅವನಿಗೆ ಮೋಕ್ಷ ನಿಶ್ಚಿತ. ಅದರೊಳಗೆ ಏನು ವ್ಯತ್ಯಾಸವಾಗಿ ಏನೇ ಮಾಡಿದರೂ ಆಗಲ್ಲ. ಭವಿಷ್ಯತ್ ಪರ್ವ ವಚನಂ ಇತ್ಯೇತ ಸೂತ್ರಗಂ ತಥಾ, ಇದು ಭವಿಷ್ಯತ್ ಪರ್ವ ವಚನದಲ್ಲೂ ಬಂದಿದೆ, ಸೂತ್ರದಲ್ಲೂ ಇದೆ, ಶ್ರುತಿಗಳಲ್ಲೂ ಇವೆ. ಇದನ್ನೇ ಎಲ್ಲ ವೇದ ಶ್ರುತಿ ಸ್ಮೃತಿಗಳು ಸ್ಪಷ್ಟವಾಗಿ ಹೇಳುತ್ತವೆ. ಮುಕ್ತಾಸ್ತು ಮಾನುಷ ದೇವಾನ್ ದೇವಾ ಇಂದ್ರಂ ಸ ಶಂಕರಂ ಸ ಬ್ರಹ್ಮಾಣಂ ಕ್ರಮೇಣೇವ ತೇನ ಯಾಂತಖಿಲಾ ಹರಿಂ. ಮುಕ್ತಾಸ್ತು ಮಾನುಷ ದೇವಾನ್, ಮುಕ್ತರಾದ ಮನುಷ್ಯರು, ದೇವತೆಗಳು, ಇಂದ್ರ, ಶಂಕರ, ಬ್ರಹ್ಮ ಇವರೆಲ್ಲ ಕ್ರಮೇಣ ಭಗವಂತನನ್ನು ಹೊಂದುತ್ತಾರೆ. ಉತ್ತರೋತ್ತರ ವಶ್ಯಾಶ್ಚ, ಮುಂದೆ ಮುಂದಿನವರ ಹಿರಿಯರ ಅಧೀನರಾಗಿರುತ್ತಾರೆ. ಮುಕ್ತರಾದ ಮೇಲೆಯೂ ನಿರ್ದೋಷಾಹ ನಿತ್ಯ ಸುಖಿನಃ, ಎಲ್ಲರೂ ದೋಷರಹಿತರಾಗ್ತಾರೆ, ಅಂದ್ರೆ ದುಃಖಾದಿ ದೋಷ ರಹಿತರಾಗ್ತಾರೆ ಮತ್ತು ನಿತ್ಯ ಸುಖಿಗಳಾಗ್ತಾರೆ. ಪುನರಾವರ್ತಿ ವರ್ಜಿತ, ಮತ್ತೆ ತಿರುಗಿ ಮತ್ತೆ ಈ ಸಂಸಾರಕ್ಕೆ ಅವರು ಬರೋದಿಲ್ಲ, ಸ್ವೇಚ್ಛೆಯಿಂದ ವಿಹಾರ ಮಾಡುತ್ತಾರೆ. ಅನಿಷ್ಟ ಆದ್ರೆ ದುಃಖ ಅವರಿಗೆ ಏನು ಇಲ್ಲ. ಇದು ಮುಕ್ತರಾದವರು. ಅಸುರಾಕಲಿ ಪರ್ಯಂತ ಏವಂ ದುಃಖೋತ್ತರೋತ್ತರ, ಅಸುರರನ್ನು ಆರಂಭ ಮಾಡಿಕೊಂಡು ಕಲಿ ಪರ್ಯಂತ ಇರುವ ಎಲ್ಲರಿಗೂ ಕೂಡ ಉತ್ತರೋತ್ತರವಾಗಿ ದುಃಖ ಹೆಚ್ಚಾಗುತ್ತದೆ. ಅದರೊಳಗೆ ಕಲಿರ್ದುಃಖಾಧಿಕಾಹ, ಎಲ್ಲರಕ್ಕಿಂತಲೂ ಹೆಚ್ಚು ದುಃಖ ಕಲಿಗೆ ಆಗುತ್ತದೆ. ಹೇಗೆ? ಬ್ರಹ್ಮವದ್ಗಣಾಹ, ಹೇಗೆ ಸಜ್ಜನ ಜೀವರಾಶಿಗಳಲ್ಲಿ ಬ್ರಹ್ಮದೇವರಿಗೆ ಅಧಿಕವಾಗಿರತಕ್ಕಂತಹದ್ದು ಸುಖ ಆಗುತ್ತದೋ ಹಾಗೆ ದುಃಖದೊಳಗೆ ಅಧಿಕವಾಗಿ ಕಲಿಗೆ ಆಗುತ್ತದೆ. ಉಳಿದೆಲ್ಲ ಅಸುರರು ತಥಾನ್ಯೇ ಅಸುರ ಸರ್ವೇ ಗುಣಯೋಗ್ಯತೆಯ ಸದಾ ಬ್ರಹ್ಮೈವ ಸರ್ವಜೀವೇಭ್ಯ ಸದಾ ಸರ್ವಗುಣಾಧಿಕ. ನೋಡ್ರಿ, ಎಲ್ಲ ಅಸುರರು ಅವರವರ ಯೋಗ್ಯತಾನುಸಾರವಾಗಿ ಅವರವರು ಅಲ್ಲೆಲ್ಲಿ ದುಃಖವನ್ನ ಅನುಭವಿಸುತ್ತಾರೆ. ಬ್ರಹ್ಮದೇವರು ಎಲ್ಲ ಜೀವರಕ್ಕಿಂತ ಸರ್ವ ಜೀವರಕ್ಕಿಂತಲೂ ಬ್ರಹ್ಮ ಯಾವಾಗಲೂ ಸರ್ವಗುಣಗಳಿಂದ ಅಧಿಕರಾಗುತ್ತಾರೆ. ಮುಕ್ತಾನಾಂ ಆಧಿಪತ್ಯ ಸ್ಥಿತ ಸದಾ, ಮುಕ್ತರಾದರೂ ಮುಕ್ತರಾದವರಿಗೆ ಅಧಿಕ ಆಧಿಪತ್ಯದಿಂದ ಇರುತ್ತಾರೆ. ಅವರೆಲ್ಲರಿಗೂ ಆಶ್ರಯಸ್ತಸ್ಯ ಭಗವಾನ್ ಸದಾ ನಾರಾಯಣ ಪ್ರಭು. ಈ ಮುಕ್ತರಾದ ಎಲ್ಲರಿಗೂ ಕೂಡ ಆಶ್ರಯನಾದವನು ಸರ್ವ ಮುಕ್ತಾಧಿಪತಿತ್ವ, ಅವರೆಲ್ಲರಿಗೂ ಆಶ್ರಯನಾದವನು ಬ್ರಹ್ಮ. ಅದು ಮುಕ್ತರಾದವರಿಗೆ ಬ್ರಹ್ಮ, ಅವರಿಗೆ ಆಶ್ರಯ ತಸ್ಯ ಆಶ್ರಯ ಭಗವಾನ್. ಎಲ್ಲಾ ಬ್ರಹ್ಮದೇವರ ಕಲ್ಪದಲ್ಲಿ ಮುಕ್ತರಾದವರು ಯಾರಿದ್ದಾರೋ ಅವರಿಗೆಲ್ಲ ಬ್ರಹ್ಮದೇವರು ಆಧಿಪತ್ಯದಲ್ಲಿ ಇರ್ತಾರೆ. ಆ ಬ್ರಹ್ಮದೇವರಿಗೆ ಭಗವಂತ ಯಾವಾಗಲೂ ಆಶ್ರಯನಾಗಿರುತ್ತಾನೆ ಅಂತ 134 ಶ್ಲೋಕ, 35, 36, 37 ಈ 3 ಶ್ಲೋಕಗಳನ್ನ ತಿರುಪತಿಯಲ್ಲಿ ಶ್ರೀಗಳವರು ಇರ್ತಾರೆ, ಅವ್ರ ಕಡೆಯಿಂದ ಹೇಳಿಸಿ ಈ ಮೊದಲನೇ ಅಧ್ಯಾಯದ ಮಂಗಳನೂ ಆಗ್ತದೆ, ಅರ್ಥದ ಸಮರ್ಪಣೆನೂ ಆಗ್ತದೆ. ಆಮೇಲೆ 2ನೇ ಅಧ್ಯಾಯದ ಪ್ರಾರಂಭನೂ ಆಗ್ತದೆ. ನಾಳೆ ಮತ್ತೆ ಪಾಠ ಇದೆ, ಆದ್ರೆ ನಾಳೆ ಎಲ್ಲ ಶ್ಲೋಕಗಳನ್ನು ಅನಿಸ್ತೇನೆ. ಅಷ್ಟ್ರಾ ನಂದು PDF ಪ್ರಶ್ನೋತ್ತರದ PDF ತಯಾರಾಗಿ ಬಂದಿತ್ತಂದ್ರೆ ನೀವು PDF ಹಾಕಿ ಕಳಿಸ್ತೇನೆ. ಆ PDF ನೋಡ್ಕೋತ ಮೊದಲನೇ ಪ್ರಶ್ನೆ ಏನು, 2ನೇ ಪ್ರಶ್ನೆ ಮತ್ತೊಮ್ಮೆ ನಾಳೆ ಓದ್ಕೋತ, ನಾಳೆ ಸ್ವಲ್ಪ ನಾನು ಪ್ರಯಾಣದಲ್ಲಿ ಇರ್ತೇನೆ, ಸ್ವಾಮಿ ಕಡೆಗೆ ಹೋಗ್ತಾ ಇದ್ದೇನೆ, ಹೀಗಾಗಿ ಪ್ರಯಾಣದಲ್ಲಿ ಇರ್ತೇನೆ. ತಿರುಪತಿಯಿಂದ 8ನೇ ತಾರೀಕಿಲ್ಲ 9ನೇ ತಾರೀಕು ತಿರುಪತಿಯಿಂದ 8ನೇ ತಾರೀಕನೇ ಮಾಡಿಸ್ತೇನೆ. ಅದು ಮುಂದೆ ಕಂಟಿನ್ಯೂ ಪಾಠ ಹೋಗ್ತದೆ. ನಿಮ್ಮೆಲ್ಲರ ಭಾಗ್ಯ ಮೊದಲನೇ ಅಧ್ಯಾಯದ ಸಮರ್ಪಣೆ ಶ್ರೀನಿವಾಸ ದೇವರ ಸನ್ನಿಧಾನ ವೆಂಕಟರಮಣ ಕ್ಷೇತ್ರದಲ್ಲಿ ಸಮರ್ಪಣೆ ಆಗ್ತದೆ. ನಮ್ಮ ಎಲ್ಲ ಪಾಪವನ್ನು ಪರಿಹಾರ ಮಾಡಿ
ವೇಂ ಪಾಪಂ ಕಡತೆ ಇತಿ ಯಸ್ಮಾತ್ ವೆಂಕಟಾಚಲ ಇತ್ಯಪಿ ಅಂತ ಕರೆದಿದ್ದ. ಎಲ್ಲರ ಪಾಪವನ್ನು ಪರಿಹಾರ ಮಾಡೋ ಸ್ವಾಮಿಯ ಸನ್ನಿಧಾನದಲ್ಲಿ ಪಾಠಕ ವಿಘ್ನ ಬರುವೇ ಪಾಪಗಳು. ಆ ಪಾಪಗಳನ್ನು ಭಗವಂತ ಪರಿಹಾರ ಮಾಡಿ ನಮಗೂ ನಿಮಗೂ ನಿರ್ವಿಘ್ನವಾಗಿ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಿ ತಿಳಿದುಕೊಂಡು ಅನುಷ್ಠಾನ ಮಾಡುವಂಗ ಭಗವಂತ ಮಾಡ್ಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಗಳವರಿಂದ ಸಮರ್ಪಣೆ ಆಗ್ತದೆ. ಕೃಷ್ಣಾರ್ಪಣಮಸ್ತು. ರಾಮ